ತಮಿಳುನಾಡಿನ ರಾಮೇಶ್ವರಂ ಎಂಬ ಶಾಂತವಾದ ದ್ವೀಪದಲ್ಲಿ ಒಂದು ಸರಳ ಮನೆ. ಆ ಮನೆಯಲ್ಲೊಬ್ಬ ಬಾಲಕ ಹುಟ್ಟಿದನು. ಅವನ ಹೆಸರು ಅಬ್ದುಲ್ ಕಲಾಂ. ಅವನ ತಂದೆ ಜೈನುಲಬ್ದೀನ್ ಸರಳ ಬೋಟು ಮಾಲೀಕ. ಅವನ ತಾಯಿ ಆಶಿಯಮ್ಮ. ಮನೆಯಲ್ಲಿ ಪ್ರೀತಿಯ ಮೂರ್ತಿಯಾಗಿದ್ದರು. ಮನೆ ಬಡವಾಗಿದ್ದರೂ ಮೌಲ್ಯಗಳಲ್ಲಿ ಶ್ರೀಮಂತವಾಗಿತ್ತು. ಒಂದು ದಿನ ಬೆಳಗ್ಗೆ ಚಿಕ್ಕ ಕಲಾಂ ಸಮುದ್ರದ ತೀರದಲ್ಲಿ ನಿಂತು ಹಕ್ಕಿಗಳನ್ನು ನೋಡುತ್ತಿದ್ದನು. ಅವುಗಳು ಹಾರುತ್ತಿದ್ದವು ಸ್ವತಂತ್ರವಾಗಿ ಆಕಾಶದಲ್ಲಿ. ಆ ಕ್ಷಣದಲ್ಲಿ ಅವನು ತನ್ನ ಮನಸ್ಸಿನಲ್ಲಿ ಕೇಳಿಕೊಂಡನು, ನಾನು ಹೀಗೆ ಹಾರಬಹುದೇ? ಆ ಪ್ರಶ್ನೆಯೇ ಅವನ ಜೀವನದ ದಿಕ್ಕನ್ನು ಬದಲಾಯಿಸಿತು. ಕಲಾಂನ ಬಾಲ್ಯ ಸುಲಭವಾಗಿರಲಿಲ್ಲ. ಅವನು ಶಾಲೆಯ ನಂತರ ಪತ್ರಿಕೆಯನ್ನು ಹಂಚುತ್ತಿದ್ದನು. ಬೆಳಗ್ಗೆ 4 ಗಂಟೆಗೆ ಎದ್ದು ಕೆಲಸ ಮಾಡುತ್ತಿದ್ದನು. ನಂತರ ಶಾಲೆಗೆ ಹೋಗುತ್ತಿದ್ದನು. ಆದರೆ ಅವನು ಎಂದಿಗೂ ದೂರನ್ನು ಕೊಡಲಿಲ್ಲ. ಒಮ್ಮೆ ಅವನ ಗುರು ಅವನನ್ನು ಪ್ರಶ್ನಿಸಿದರು, ನೀನು ಜೀವನದಲ್ಲಿ ಏನಾಗಬೇಕು? ಕಲಾಂನ ಕಣ್ಣುಗಳಲ್ಲಿ ಜ್ವಾಲೆ ಹೊತ್ತು ಉತ್ತರಿಸಿದ, ನಾನು ವಿಜ್ಞಾನಿಯಾಗಬೇಕು, ದೇಶಕ್ಕೆ ಸೇವೆ ಮಾಡಬೇಕು. ಆ ಉತ್ತರ ಕೇಳಿ ಅವನ ಗುರು ನಗಲಿಲ್ಲ. ಅವರು ಗೌರವದಿಂದ ನೋಡಿದರು, ಯಾಕೆಂದರೆ ಅದು ಸಾಮಾನ್ಯ ಮಾತಲ್ಲ, ಒಂದು ದೃಢ ನಿರ್ಧಾರ. ಕಲಾಂ ಎಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಂಡರು. ಮೊದಲ ಪ್ರಾಜೆಕ್ಟ್ ವಿಮಾನ ಮಾದರಿ ನಿರ್ಮಾಣ. ಅವನು ಮಾಡಿದ ಕೆಲಸ ಯಾಕೋ ತೃಪ್ತಿಕರವಾಗಿರಲಿಲ್ಲ. ಅವನ ಪ್ರೊಫೆಸರ್ ಹೇಳಿದರು, ಇದು ಸರಿಯಿಲ್ಲ, ನೀನು ಇನ್ನೂ ಸುಧಾರಿಸಬೇಕು, ಇಲ್ಲದಿದ್ದರೆ ನಿನ್ನ ಭವಿಷ್ಯ ಕಷ್ಟ ಎಂದು. ಆ ಮಾತು ಕಲಾಂನ ಹೃದಯಕ್ಕೆ ತಾಕಿತು. ಆ ರಾತ್ರಿ ಅವನು ಒಬ್ಬನೇ ಕುಳಿತು ಅತ್ತನು. ಆದರೆ ಅಳುವುದರಿಂದ ಏನೂ ಪ್ರಯೋಜನವಿಲ್ಲವೆಂದು ಅವನಿಗೆ ತಿಳಿಯಿತು. ಅಂದು ಅವನು ನಾನು ನನ್ನ ಕನಸಿಗೆ ನ್ಯಾಯ ಕೊಡಬೇಕು ಎಂದು ನಿರ್ಧರಿಸಿದ. ಅವನು ರಾತ್ರಿ ಇಡೀ ದುಡಿದು ಅದೇ ಪ್ರಾಜೆಕ್ಟನ್ನು ಅದ್ಭುತವಾಗಿ ಪೂರ್ಣಗೊಳಿಸಿದ. ಆ ದಿನದಿಂದ ಕಲಾಂಗೆ ಒಂದು ಪಾಠ ಸಿಕ್ಕಿತು. ಒತ್ತಡ ಇದ್ದಾಗಲೇ ನಮ್ಮ ಶಕ್ತಿ ಹೊರಬರುತ್ತದೆ. ಕಲಾಂರವರು DRDO ಮತ್ತು ಇಸ್ರೋನಲ್ಲಿ ಕೆಲಸ ಶುರು ಮಾಡಿದರು. ಮೊದಲ ಉಪಗ್ರಹ ಉಡಾವಣೆ ಪ್ರಯತ್ನ ವಿಫಲವಾಯಿತು. ದೇಶದ ಮುಂದೆ ಅಪಮಾನ. ಆ ಕ್ಷಣದಲ್ಲಿ ಎಲ್ಲರೂ ನಿರಾಶರಾದರು. ಆದರೆ ಅವನ ಹಿರಿಯರು ಮುಂದೆ ಬಂದು ಹೇಳಿದರು, ಇದು ನಮ್ಮ ವಿಫಲತೆ, ನೀನು ಮುಂದುವರಿಯು. ಆ ಮಾತು ಅಬ್ದುಲ್ ಕಲಾಂಗೆ ಹೊಸ ಶಕ್ತಿಯನ್ನು ನೀಡಿತು. ಕೆಲವು ವರ್ಷಗಳ ನಂತರ ಅದೇ ತಂಡ ಮತ್ತೆ ಯಶಸ್ವಿಯಾಯಿತು. ರಾಕೆಟ್ ಯಶಸ್ವಿಯಾಗಿ ಹಾರಿತು. ಅಂದು ಅಬ್ದುಲ್ ಕಲಾಂ ಅರಿತದ್ದು ವಿಫಲತೆ ಅಂತ್ಯವಲ್ಲ, ಅದು ಯಶಸ್ಸಿನ ಆರಂಭ. ಕಲಾಂ ಭಾರತಕ್ಕೆ ಅನೇಕ ಶಕ್ತಿಶಾಲಿ ಮಿಸೈಲ್ಗಳನ್ನು ಅಭಿವೃದ್ಧಿಪಡಿಸಿದರು. ಅದು ಯಾವುದೆಂದರೆ ಅಗ್ನಿ ಮತ್ತು ಪೃಥ್ವಿ. ಅವರು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಪ್ರಸಿದ್ಧರಾದರು. ಆದರೂ ಅವರು ಅಹಂಕಾರ ಹೊಂದಲಿಲ್ಲ. ಸರಳ ಜೀವನ, ಸರಳ ಮನಸ್ಸು. ಅಬ್ದುಲ್ ಕಲಾಂರವರು ಒಳ್ಳೆಯ ಶಿಕ್ಷಕರಾಗಿದ್ದರು. ಹಾಗೆಯೇ 2002ರಲ್ಲಿ ಭಾರತ ದೇಶದ ರಾಷ್ಟ್ರಪತಿಯೂ ಕೂಡ ಆದರು. ಆದರೆ ಅವರು ರಾಜಕೀಯ ನಾಯಕನಂತೆ ಇರಲಿಲ್ಲ. ಅವರು ಶಿಕ್ಷಕರಂತೆ ಮಾತನಾಡುತ್ತಿದ್ದರು. ವಿದ್ಯಾರ್ಥಿಗಳ ಜೊತೆ ಕಾಲ ಕಳೆಯುತ್ತಿದ್ದರು. ಒಮ್ಮೆ ಒಬ್ಬ ವಿದ್ಯಾರ್ಥಿ ಕೇಳಿದ, ಸರ್, ನೀವು ಇಷ್ಟು ದೊಡ್ಡವರಾದರೂ ಯಾಕೆ ಸರಳವಾಗಿದ್ದೀರಿ ಎಂದು ಕೇಳಿದನು. ಆಗ ಅಬ್ದುಲ್ ಕಲಾಂರವರು ನಗುತ್ತಾ ಹೇಳಿದರು, ನಾನು ದೊಡ್ಡವನಲ್ಲ, ನನ್ನ ಕನಸು ದೊಡ್ಡದು. ಅಬ್ದುಲ್ ಕಲಾಂ ಯಾವಾಗಲೂ ಹೇಳುತ್ತಿದ್ದ ಮಾತು ಡ್ರೀಮ್ ಡ್ರೀಮ್ ಡ್ರೀಮ್. ಡ್ರೀಮ್ಸ್ ಟ್ರಾನ್ಸ್ಫಾರ್ಮ್ ಇಂಟು ಥಾಟ್ಸ್ ಆ್ಯಂಡ್ ಥಾಟ್ಸ್ ರಿಸಲ್ಟ್ ಇನ್ ಆ್ಯಕ್ಷನ್ ಎಂದು ಅವರು ಯಾವಾಗಲೂ ನಂಬಿದ್ದರು. ಯುವಕರು ದೇಶದ ಭವಿಷ್ಯ. ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಇದೆ. ಅವರು ಯಾವಾಗಲೂ ವಿದ್ಯಾರ್ಥಿಗಳಿಗೆ ಭಾಷಣ ಮಾಡುತ್ತಿದ್ದರು. ನಿಮ್ಮ ಕನಸುಗಳನ್ನು ದೊಡ್ಡದಾಗಿ ಇಡಿ ಎಂದು ಹೇಳುತ್ತಿದ್ದಾಗ ಅವರು ಬಿದ್ದು ಹೋದರು. ಅವರ ಕೊನೆಯ ಕ್ಷಣವು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವುದರಲ್ಲಿ ಕಳೆದಿತ್ತು. ಅಬ್ದುಲ್ ಕಲಾಂರವರ ಅಂತಿಮ ಪಾಠವೇನೆಂದರೆ, ಬಡತನ ನಿಮ್ಮನ್ನು ತಡೆಯಲಾರದು, ವಿಫಲತೆ ನಿಮ್ಮನ್ನು ಸೋಲಿಸಲಾರದು, ಕನಸು ನಿಮ್ಮನ್ನು ಎತ್ತರಕ್ಕೆ ಕರೆದೊಯ್ಯುತ್ತದೆ. ನೀವು ನಿದ್ರೆ ಮಾಡುವಾಗ ಕಾಣುವವು ಕನಸುಗಳಲ್ಲ, ನಿದ್ರೆ ಬರದಂತೆ ಮಾಡುವುದೇ ನಿಜವಾದ ಕನಸು.